ಸ್ನೇಹಿತರೆ ನಮಸ್ಕಾರ. ಬೆಂಗಳೂರು ನಗರ ಸಿವಿಲ್ ನ್ಯಾಯಾಲಯದಲ್ಲಿ ಚಾಲಕರು ಮತ್ತು ಜವಾನ್ ಹುದ್ದೆಗಳಿಗೂ ಖಾಲಿ ಇರೋದರಿಂದ ನೋಟಿಫಿಕೇಶನ್ ಕರೆದಿದ್ದಾರೆ. ಬನ್ನಿ ಇದರ ಡೀಟೇಲ್ಸ್ನ ನೋಡ್ತಾ ಹೋಗೋಣ. ನೋಡಿ, ಮೊದಲನೇದಾಗಿ ನಗರ ಸಿವಿಲ್ ನ್ಯಾಯಾಲಯದಲ್ಲಿ ನೇಮಕಾತಿ ಅಧಿಸೂಚನೆ ಹೊರಡಿಸಿದ್ದಾರೆ ಇವರು. ನಗರ ಸಿವಿಲ್ ನ್ಯಾಯಾಲಯ ಘಟಕದಲ್ಲಿ ಉಳಿಕೆ ಮೂಲ ವೃಂದದ ಚಾಲಕರು ಮತ್ತು ಜವಾನ ಹುದ್ದೆಗಳಿಗಾಗಿ ನೇಮಕಾತಿ ಕುರಿತು ನೋಡೋದಾದರೆ, ಇದು ಬೆಂಗಳೂರು ಅಂದರೆ ನಾನ್ ಎಚ್ ಕೆ ಪೋಸ್ಟ್ ಆಗಿರುತ್ತೆ. ಇವು ಎಚ್ ಕೆ ಪೋಸ್ಟು ಇನ್ನೊಂದು ವಿಡಿಯೋದಲ್ಲಿ ಬರುತ್ತೆ, ಅದನ್ನು ನೋಡಿ. ಇದು ನಾನ್ ಎಚ್ ಕೆ ವಿಡಿಯೋ ನೋಡಿ. ಆನ್ಲೈನ್ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 30 ಜುಲೈ ಅಂದರೆ ಇದೇ ತಿಂಗಳು 30 ಲಾಸ್ಟ್ ಡೇಟ್ ಆಗಿರುತ್ತೆ ಇದಕ್ಕೆ. ಬೆಂಗಳೂರು ನಗರ ಸಿವಿಲ್ ನ್ಯಾಯಾಲಯದಲ್ಲಿ ಘಟಕದಲ್ಲಿ ಖಾಲಿ ಇರುವ ಚಾಲಕರು ಮತ್ತು ಜವಾನ್ ಹುದ್ದೆಗಳಿಗೆ ಉಳಿಕೆ ಮೂಲ ವೃಂದದಡಿಯಲ್ಲಿ ನೇರ ನೇಮಕಾತಿ ಅರ್ಜಿಗಳನ್ನು ಸಲ್ಲಿಸಲು ನಿಗದಿಪಡಿಸಿರುವ ಕೊನೆಯ ದಿನಾಂಕದವರೆಗೆ ಅಗತ್ಯ ಮತ್ತು ಇತರೆ ಅರ್ಹತಾ ಷರತ್ತುಗಳನ್ನು ಪೂರೈಸುವ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಅಂತಲೇ ಹೇಳ್ಬೋದು. ಅಭ್ಯರ್ಥಿಗಳು ಆನ್ಲೈನ್ ಮುಖಾಂತರ ಅರ್ಜಿಗಳನ್ನು ಈ ಕೆಳಗೆ ನಮೂದಿಸಿರುವ ಜಾಲತಾಣದಲ್ಲಿ ಸಲ್ಲಿಸಬಹುದಾ ಅಂತ ಕೇಳಿದ್ರೆ ನೋಡಿ. ಚಾಲಕರು ಮತ್ತು ಜವಾನ್ ಹುದ್ದೆಗಳಿಗಾಗಿ ಆನ್ಲೈನ್ ಅರ್ಜಿ ಸಲ್ಲಿಸಲು ಈ ಲಿಂಕಲ್ಲಿ ನೀವು ಅರ್ಜಿನ ಸಲ್ಲಿಸಬಹುದಾಗಿರುತ್ತೆ ಈ ವೆಬ್ಸೈಟಲ್ಲಿ ನೋಡಿ. ಇನ್ನು ಹುದ್ದೆಗಳ ಬಗ್ಗೆ ನೋಡೋದಾದರೆ ನೋಡಿ, ಚಾಲಕರು 7 ಹುದ್ದೆಗಳಿರುತ್ತೆ. ಇದರಲ್ಲಿ ಕೂಡ ಕೆಟಗರಿ ವೈಸ್ ಇದೆ ನೋಡಿ. ಸಾಮಾನ್ಯ ಅಭ್ಯರ್ಥಿಗೆ ಒಂದಾಗಿರುತ್ತೆ, ಮಹಿಳಾ ಅಭ್ಯರ್ಥಿ 1, ಇನ್ನು ಗ್ರಾಮೀಣ ಅಭ್ಯರ್ಥಿ 1, ಒಟ್ಟು ಟೋಟಲ್ 3 ಹುದ್ದೆಗಳಿರುತ್ತೆ. ಇನ್ನು ಪರಿಶಿಷ್ಟ ಜಾತಿಗೆ ಯಾವುದೇ ಇಲ್ಲಿಲ್ಲ. ಇನ್ನು ಮಹಿಳಾ ಅಭ್ಯರ್ಥಿಗೆ ಇದೆ, ಪರಿಶಿಷ್ಟ ಜಾತಿಯಲ್ಲಿ ಮಹಿಳಾ ಅಭ್ಯರ್ಥಿಗೆ ಇದೆ, ಇನ್ನು ಗ್ರಾಮೀಣ ಅಭ್ಯರ್ಥಿಗಿದೆ. ಒಟ್ಟು 2 ಹುದ್ದೆಗಳಾಗಿರುತ್ತೆ. ಪ್ರವರ್ಗ 2A ಮೀಸಲು ರಹಿತ ಇಲ್ಲ, ಇಲ್ಲಿ ಮಹಿಳೆಗಿರುತ್ತೆ, ಗ್ರಾಮೀಣ ಅಭ್ಯರ್ಥಿಗಿಲ್ಲ. ಮತ್ತು ಇದಕ್ಕೆ ಟೋಟಲು 1 ಒಟ್ಟು ಟೋಟಲ್ 1 ಇರುತ್ತೆ. ಇನ್ನು ಪ್ರವರ್ಗ 2Bಗೆ ಒಂದು ವೇಕೆನ್ಸಿ ಇರುತ್ತೆ. ಇನ್ನು ಮಹಿಳಾ ಅಭ್ಯರ್ಥಿಗಿಲ್ಲ, ಗ್ರಾಮೀಣ ಅಭ್ಯರ್ಥಿಗಿಲ್ಲ, ಟೋಟಲು 1 ಇರುತ್ತೆ. ಇನ್ನು ಟೋಟಲ್ ಆಗಿ ನೋಡೋದಾದರೆ 7 ವೇಕೆನ್ಸಿಗಳು ಖಾಲಿ ಇರಿದೆ. ಇನ್ನು ಜವಾನ ಹುದ್ದೆಗಳು 81 ಹುದ್ದೆಗಳು ಖಾಲಿ ಇದ್ದಾವೆ ನೋಡಿ. ಸಾಮಾನ್ಯ ಅಭ್ಯರ್ಥಿಗೆ ಇನ್ನು 6 ಹುದ್ದೆಗಳಿದ್ದಾವೆ. ಮಹಿಳಾ ಅಭ್ಯರ್ಥಿಗೆ 13 ಇದ್ದಾವೆ, ಗ್ರಾಮೀಣ ಅಭ್ಯರ್ಥಿಗೆ 10 ಇದ್ದಾವೆ. ಇನ್ನು ಅಂಗವೈಕಲ್ಯ ಅಭ್ಯರ್ಥಿಗೆ 1 ಇದೆ, 1+1+ ಇದೆ. ಇನ್ನು ಮಾಜಿ ಸೈನಿಕರು 4, ಕನ್ನಡ ಮಾಧ್ಯಮದವರಿಗೆ 2, ಯೋಜನಾ ಅಂದರೆ PDP ಇದ್ದವ್ರಿಗೆ 2 ಇದೆ. ಇನ್ನು ತೃತೀಯ ಲಿಂಗಿಗೆ 1 ಇದೆ. ಒಟ್ಟು 40 ಹುದ್ದೆಗಳು ಖಾಲಿದ್ದಾವೆ. ಇನ್ನು ಪ್ರವರ್ಗ ಎ, ಪರಿಶಿಷ್ಟ ಜಾತಿ ಪ್ರವರ್ಗ ಎ, ಮತ್ತು ಇಲ್ಲಿ ನೀವು ನೋಡ್ಕೊಳ್ಳಿ, ಟೋಟಲ್ ಆಗಿ 81 ಪೋಸ್ಟ್ಗಳೇನಿದೆ ಅಂತಲೇ ಹೇಳ್ಬೋದು. ಇನ್ನು ನೇಮಕಾತಿ ವಿಧಾನ ನೋಡಿ. ನೇಮಕಾತಿ ವಿಧಾನ ನೋಡೋದಾದರೆ, ಕರ್ನಾಟಕ ಅಧೀನ ನ್ಯಾಯಾಲಯಗಳ ಲಿಪಿಕ ಮತ್ತು ಇತರ ಹುದ್ದೆಗಳು ನೇಮಕಾತಿ ನಿಯಮ 1982 ಹಾಗೂ ತಿದ್ದುಪಡಿ ನಿಯಮ 2007 ಮತ್ತು 2021 ನೋಡಿ. ಆನ್ಲೈನ್ ಅರ್ಜಿ ಸಲ್ಲಿಸಬೇಕಾದ ಜಾಲತಾಣ ಇದಾಗಿರುತ್ತೆ. ಇನ್ನು ಅಭ್ಯರ್ಥಿಯು ಆನ್ಲೈನ್ ಮುಖಾಂತರ ಅರ್ಜಿಗಳನ್ನು ಸಲ್ಲಿಸಲು ನಿಗದಿಪಡಿಸಿದ ದಿನಾಂಕ ಮತ್ತು ಶುಲ್ಕ ಪಾವತಿಸಲು ಕೊನೆಯ ದಿನಾಂಕ ನೋಡಿ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ 1/7/2026ರಿಂದನೇ ಸ್ಟಾರ್ಟ್ ಆಗಿದೆ ಸ್ನೇಹಿತರೆ. ಕೊನೆಯ ದಿನಾಂಕ ನೋಡಿ 30/7/2026 ರಾತ್ರಿ 11 ಗಂಟೆ ಒಳಗೆ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ಶುಲ್ಕ ಪಾವತಿಸಲು ದಿನಾಂಕ ನೋಡಿ 30/7/2026ರಿಂದ ಸ್ಟಾರ್ಟ್ ಆಗಿದೆ. ಇನ್ನು ಆನ್ಲೈನ್ ಮೂಲಕ ಶುಲ್ಕ ಪಾವತಿ ಕೊನೆಯ ದಿನಾಂಕ 30 ಲಾಸ್ಟ್ ಡೇಟ್ ಇದೆ. ಇನ್ನು ಶುಲ್ಕ ನೋಡೋದಾದ್ರೆ ನೋಡಿ, ಪಾವತಿಸಬೇಕಾದ ಶುಲ್ಕ ಸಾಮಾನ್ಯ ವರ್ಗಕ್ಕೆ ಸೇರಿದ ಅಭ್ಯರ್ಥಿಗಳು 300 ರೂಪಾಯಿ ಇರುತ್ತೆ. ಇನ್ನು ಪ್ರವರ್ಗ 2A, 2B ಮತ್ತು ಪ್ರವರ್ಗ 3A, ಪ್ರವರ್ಗ 3B ಸೇರಿದಂತೆ ಅಭ್ಯರ್ಥಿಗಳು 150 ರೂಪಾಯಿ ಚಾನಲ್ ಕಟ್ಟಬೇಕಾಗಿರುತ್ತೆ. ಇನ್ನು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ ಎ ಹಾಗೂ ಎದ್ದು ಕಾಣುವ ಅಂಗವೈಕಲ್ಯವುಳ್ಳ ಅಭ್ಯರ್ಥಿಗಳಿಗೆ ಶುಲ್ಕ ಪಾವತಿಸುವುದರಿಂದ ವಿನಾಯಿತಿ ನೀಡಲಾಗಿದೆ ಅಂತಲೇ ಹೇಳ್ಬೋದು. ಅಭ್ಯರ್ಥಿಗಳು ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಿದ ನಂತರ ಸೂಚನೆಯಂತೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಕಲೆಕ್ಟರ್ ಪೇಜ್ನಲ್ಲಿ ನೆಟ್ ಅಥವಾ ಇಂಟರ್ನೆಟ್ ಬ್ಯಾಂಕಿಂಗ್, ಡೆಬಿಟ್ ಕಾರ್ಡ್ ಅಥವಾ ಕ್ರೆಡಿಟ್ ಕಾರ್ಡ್ ಮೂಲಕ ಆನ್ಲೈನ್ನಲ್ಲಿ ಶುಲ್ಕವನ್ನು ಪಾವತಿ ಮಾಡಬಹುದಾಗಿರುತ್ತೆ. ಇನ್ನು ವೇತನ ಶ್ರೇಣಿ ನೋಡಿ ಸ್ನೇಹಿತರೆ. ಚಾಲಕರಿಗೆ 34,000ದಿಂದ 34,100 ರೂಪಾಯಿಯಿಂದ ಹಿಡಿದು 67,600 ರೂಪಾಯಿವರೆಗೆ ಇದೆ. ಇನ್ನು ಜವಾನ್ ಹುದ್ದೆಗಳಿಗೆ 27,000ದಿಂದ ಹಿಡಿದು 46,675ರವರೆಗೆ ಸ್ಯಾಲ್ರಿ ವೇತನ ಶ್ರೇಣಿ ಇರುತ್ತೆ. ಇನ್ನು ನೋಡಿ, ಶೈಕ್ಷಣಿಕ ವಿದ್ಯಾರ್ಹತೆ ನೋಡೋದಾದರೆ ಚಾಲಕರು SSLC ಪರೀಕ್ಷೆಯಲ್ಲಿ ಉತ್ತೀರ್ಣತೆ ಅಥವಾ ತಸ್ತಮಾನ ವಿದ್ಯಾರ್ಥಿಯಲ್ಲಿ ಉತ್ತೀರ್ಣ ಆಗಿರಬೇಕು. ಇನ್ನು ಭಾರಿ ವಾಹನ ಚಾಲನಾ ಪರವಾನಗಿ ಹೊಂದಿರತಕ್ಕಂಥ ಅಂದರೆ ಹೆವಿ ಡ್ರೈವಿಂಗ್ ಲೈಸೆನ್ಸ್
ಇದಿರಬೇಕು. ಇನ್ನು ಜಾವನ ಹುದ್ದೆಗಳನ್ನು ನೋಡಿ, SSLC ಪರೀಕ್ಷೆಯಲ್ಲಿ ಉತ್ತೀರ್ಣತೆ ಅಥವಾ ತತ್ಸಮಾನ ವಿದ್ಯಾರ್ಹತೆ, ಕನ್ನಡ ಓದಲು ಮತ್ತು ಬರೆಯಲು ಬಂದರೆ ಸಾಕು ಅಂತ ಹೇಳಿದ್ದಾರೆ ಸ್ನೇಹಿತರೆ. ಇನ್ನು ಚಾಲಕರಿಗೆ ಹೆವಿ ಡ್ರೈವಿಂಗ್ ಲೈಸೆನ್ಸ್ ಬೇಕು. ಇನ್ನು ಜವಾನ್ ಹುದ್ದೆಗಳಿಗೆ ಕನ್ನಡ ಮತ್ತು ಓದಲು ಬರೆಯಲು ಬಂದರೆ ಸಾಕು. ಇನ್ನು SLCಯಲ್ಲಿ ಉತ್ತೀರ್ಣತೆಯನ್ನು ಹೊಂದಿರಬೇಕು, SLC PUC. ಇನ್ನು ವಯೋಮಿತಿ ನೋಡೋದಾದರೆ ಸ್ನೇಹಿತರೆ, ಅಭ್ಯರ್ಥಿಗಳ ಸಲ್ಲಿಸಿದ ನಿಗದಿಪಡಿಸಿರುವ ಕೊನೆಯ ದಿನಾಂಕದ 18 ವರ್ಷ ಪೂರೈಸಿರ್ಬೇಕು ಮತ್ತು ಗರಿಷ್ಠ ವಯಸ್ಸು ಕೆಳಗಿನಂತಿರ್ಬೇಕಂತ ಹೇಳಿದ್ದಾರೆ. ನೋಡಿ, ಈ PDFನ ಕೊನೆಯಲ್ಲಿ ನಾನು ಟೆಲಿಗ್ರಾಮಲ್ಲಿ ಚಾನಲಲ್ಲಿ ಹಾಕಿರ್ತೀನಿ, ನೀವು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಇದನ್ನು. ನೋಡಿ, ಸಂದರ್ಶನ ಪರೀಕ್ಷಣಾವಧಿ ನೋಡಿ, ಅಭ್ಯರ್ಥಿಯು ನೇಮಕಗೊಂಡ ಪಕ್ಷದಲ್ಲಿ ಪ್ರಾರಂಭಿಕವಾಗಿ 2 ವರ್ಷಗಳ ಅವಧಿಗೆ ಅಥವಾ ಅಗತ್ಯವಿದ್ದರೆ ವಿಸ್ತರಿಸಬಹುದಾದ ಅವಧಿಗೆ ಪರಿವೀಕ್ಷಣಾರ್ಥಿಯಾಗಿರುತ್ತಾರೆ ಅಂತಲೇ ಹೇಳಿದ್ದಾರೆ. ಇನ್ನು ಸಂದರ್ಶನ ನೋಡಿ, ಚಾಲಕರ ಹುದ್ದೆಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು 50 ಅಂಕಗಳು ಅರ್ಹತಾ ಪರೀಕ್ಷೆಯಲ್ಲಿ ಹಾಜರಾಗತಕ್ಕದ್ದು ಹಾಗೂ ಅರ್ಹತಾ ಪರೀಕ್ಷೆಯಲ್ಲಿ ಪಡೆದ ಅಂಕಗಳ ಆಧಾರದ ಮೇಲೆ ಒಂದು ಹುದ್ದೆಗೆ 1:25 ಅನುಪಾತದಂತೆ ಅಭ್ಯರ್ಥಿಗಳನ್ನು ಸಂದರ್ಶನಕ್ಕೆ ಕರೆಯಲಾಗಿದೆ. ನಂತರ ಸಂದರ್ಶನಕ್ಕೆ ಒಟ್ಟು 10 ಅಂಕಗಳನ್ನು ನಿಗದಿಪಡಿಸಲಾಗಿದೆ ಅಂತಲೇ ಹೇಳ್ಬೋದು. ಇನ್ನು ಜವಾನ್ ಹುದ್ದೆಗೆ ನೋಡಿ, SSLC ಪರೀಕ್ಷೆಯಲ್ಲಿ ಪಡೆದ ಅಂಕಗಳ ಶೇಕಡ ಆಧಾರದ ಮೇಲೆ ಒಂದು ಹುದ್ದೆಗೆ 1:10 ಅನುಪಾತದಂತೆ ಅಭ್ಯರ್ಥಿಗಳನ್ನು ಸಂದರ್ಶನಕ್ಕೆ ಕರೆಯಲಾಗುವುದು. ಸಂದರ್ಶನಕ್ಕೆ ಒಟ್ಟು 10 ಅಂಕಗಳನ್ನು ನಿಗದಿಪಡಿಸಲಾಗಿದೆ ಅಂತಲೇ ಹೇಳ್ಬೋದು. ಇನ್ನು ನೋಡಿ, ಚಾಲಕರ ಹುದ್ದೆಗೆ ಒಂದು ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾರೆ, ಅದಕ್ಕೆ 50 ಅಂಕಗಳು ಇರುತ್ತೆ. ಅದರಲ್ಲಿ ಕೂಡ 1:2 ಅನುಪಾತದಲ್ಲಿ ಇದು ಮಾಡಿ ಮತ್ತು ಸಂದರ್ಶನ ಇರುತ್ತೆ, ಮತ್ತು ಸಂದರ್ಶನಕ್ಕೂ 10 ಅಂಕಗಳನ್ನು ಕೊಡಲಾಗುತ್ತದೆ. ಇನ್ನು ಜವಾನ್ ಹುದ್ದೆಗಳಿಗೆ ಯಾವುದೇ ರೀತಿಯಾದ ಎಕ್ಸಾಮ್ ಇರೋದಿಲ್ಲ. SSLC ಪರೀಕ್ಷೆಯಲ್ಲಿ ಪಡೆದಂಥ ಅಂಕಗಳನ್ನು ಆಧಾರದ ಮೇಲೆ 1:10 ಅನುಪಾತದಂತೆ ಅಭ್ಯರ್ಥಿಗಳನ್ನು ಪಟ್ಟಿ ಮಾಡಿ ಮತ್ತು ಸಂದರ್ಶನಕ್ಕೆ ಕರೀತಾರಂತೆ. ಸಂದರ್ಶನಕ್ಕೆ ಒಟ್ಟು 10 ಅಂಕಗಳಿರುತ್ತೆ. ಆಯ್ಕೆ ವಿಧಾನ ನೋಡಿ ಸ್ನೇಹಿತರೆ, ಅಧೀನ ನ್ಯಾಯಾಲಯದ ಲಿಪಿಕ ಮತ್ತು ಇತರ ಹುದ್ದೆಗಳ ನೇಮಕಾತಿ ನಿಯಮಗಳಂತೆ 1982 ಹಾಗೂ ತಿದ್ದುಪಡಿ ನಿಯಮ 2007-2022 ಅದರ ಚಾಲಕರು ನೋಡಿ, ಸಂದರ್ಶನ ಪಡೆಯುವ ಅಂಕಗಳ ಆಧಾರದ ಮೇಲೆ. ಇನ್ನು ಜವಾನ್ ಹುದ್ದೆಯಲ್ಲಿ ಸಂದರ್ಶನ ಪಡೆಯುವ ಆಧಾರದ ಮೇಲೆ ನೋಡಿ, 2 ಅಥವಾ ಹೆಚ್ಚಿನ ಅಭ್ಯರ್ಥಿಗಳ ಅಂಕಗಳು ಸಮಾನವಾಗಿದ್ದಲ್ಲಿ ಅಂತಹ ಅಭ್ಯರ್ಥಿಗಳಿಗೆ, ಗಮನವಿಟ್ಟು ನೋಡಿ, 2 ಅಥವಾ ಹೆಚ್ಚಿನ ಅಭ್ಯರ್ಥಿಗಳ ಅಂಕಗಳು ಸಮಾನವಾಗಿದ್ದಲ್ಲಿ ಅಂತಹ ಅಭ್ಯರ್ಥಿಗಳಿಗೆ ಸಂಬಂಧಿಸಿದಂತೆ ಅರ್ಹತೆಯ ಕ್ರಮವನ್ನು ಅವರ ವಯಸ್ಸಿನ ಆಧಾರದ ಮೇಲೆ ನಿಗದಿಪಡಿಸಲಾಗುತ್ತದೆ. ಅಂತಂದರೆ 2 ಸೇಮ್ ಅಂಕಗಳಿದ್ದರೆ ಅವರ ವಯಸ್ಸಿನ ಆಧಾರದ ಮೇಲೆ ಅವರಿಗೆ ಹುದ್ದೆ ಸಿಗುತ್ತೆ. ಇನ್ನು ವಯಸ್ಸಿನಲ್ಲಿ ಹಿರಿಯ ವ್ಯಕ್ತಿಯನ್ನು ಅರ್ಹತೆಯ ಕ್ರಮದಲ್ಲಿ ಮೇಲಿರುತ್ತಾನೆ, ಅಂದರೆ ವಯಸ್ಸಿನಲ್ಲಿ ಯಾರು ದೊಡ್ಡವರಾಗಿರ್ತಾರೆ ಅವರಿಗೆ ಮಾತ್ರ ಈ ಅವಕಾಶ ಸಿಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಮೀಸಲಾತಿ ಕೋರುವ ಅಭ್ಯರ್ಥಿಗಳ ಸೂಚನೆ ನೋಡಿ, ನೀವು ಇದನ್ನು ಒಂದ್ಸಲ ನೋಡ್ಕೊಳ್ಳಿ PDFನ. ಇನ್ನು ಇಷ್ಟೇ ಸ್ನೇಹಿತರೆ, ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇದರ ಫುಲ್ PDF ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತೀನಿ. ಥ್ಯಾಂಕ್ ಯು.